ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಿಮಗೂ ಮಧ್ಯಾಹ್ನದ ಶುಭಾಶಯಗಳು. ಅದಕ್ಕೆ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ಭರತ ವರ್ಷ ಎಂಬ ಪಾಠದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಪಾಠ 2, ಭರತ ವರ್ಷ. ಭಾರತವು ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಆ ಭೌಗೋಳಿಕ ಲಕ್ಷಣಗಳು ಯಾವಂದ್ರೆ ಮತ್ತು ಕಡಲ ತೀರಗಳನ್ನು ಕೂಡ ಹೊಂದಿದೆ ಭಾರತ. ಭಾರತವು ಭೌಗೋಳಿಕ ಲಕ್ಷಣಗಳನ್ನು ನೋಡಿದಾಗ ಭಾರತವು ಅದು ಹಿಂದೆ ಅದಕ್ಕೆ ಪ್ರಮುಖವಾಗಿ ಹಲವಾರು ಹೆಸರುಗಳಿಂದ ಕರೀತಾ ಇದ್ರು ಪುರಾತನದಲ್ಲಿ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಇದನ್ನ ಪರ್ಯಾಯ ದ್ವೀಪ ಮತ್ತು ಉಪಖಂಡ ಅಂತ ಕರೀತಾರೆ. ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ದೇಶ ಭಾರತ ದೇಶ. ಇದು ಉತ್ತರದಲ್ಲಿ ಭೂಭಾಗದಿಂದ ಕೂಡಿದ್ದು ಮತ್ತು ಉಳಿದ 3 ಕಡೆ ಪೂರ್ವ, ಪಶ್ಚಿಮ, ದಕ್ಷಿಣದಲ್ಲಿ ನೀರಿನಿಂದ ಆವೃತವಾಗಿರುವುದರಿಂದ ಇದನ್ನ ಪರ್ಯಾಯ ದ್ವೀಪ ಅಥವಾ ಉಪಖಂಡ ಅಂತ ಕರೀತಾರೆ. ಇದು ಭಾರತವನ್ನ 2 ಭಾಗಗಳನ್ನಾಗಿ ವಿಭಾಗಿಸುವಾಗ ನರ್ಮದಾ ನದಿಯು ಈ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಿಂದ 2 ಭಾಗಗಳನ್ನಾಗಿ ವಿಭಾಗಿಸುತ್ತೆ. ಈ ಭಾರತದ ಅನೇಕ ದೇಶಗಳ ಗಡಿ ಭಾಗಗಳನ್ನು ಹೊಂದಿದೆ. ಅದರಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಈ 7 ರಾಷ್ಟ್ರಗಳೊಂದಿಗೆ ಭೂಭಾಗವನ್ನು ಹಂಚಿಕೊಂಡಿದೆ. ಈ 7 ರಾಷ್ಟ್ರಗಳ ಭೂ ಪ್ರದೇಶವನ್ನು ಒಟ್ಟಾಗಿ ಈ ಭರತ ವರ್ಷ ಎಂದು ಕರೀತಾ ಇದ್ರು. ಭರತ ಖಂಡ, ಭರತ ವರ್ಷ ಎಂದು ಕರೀತಾ ಇದ್ರು. ಈ ಭಾರತದ ಈ ಉತ್ತರ ಭಾರತದ ಹಿರಿಯ ಪ್ರದೇಶವನ್ನ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾ ಇದ್ರು. ಇದರಲ್ಲಿ ದಕ್ಷಿಣ ಭಾರತ ಪ್ರದೇಶವನ್ನ ಪಶ್ಚಿಮ ಘಟ್ಟಗಳು ಅಂತ ಕರೀತಾ ಇದ್ರು. ಈ ಭಾರತದ ಪೂರ್ವದಲ್ಲಿ ಬರುವಂತ ಬಂಗಾಳಕೊಲ್ಲಿ, ಈ ಸಮುದ್ರ ಬಂಗಾಳಕೊಲ್ಲಿಯ ಸಮುದ್ರವನ್ನು ಹೊಂದಿದೆ. ಈ ಪ್ರದೇಶದಲ್ಲಿ ಬರುವಂತ ತೀರವನ್ನ ಬಂಗಾಳಕೊಲ್ಲಿಯ ಪ್ರದೇಶದ ತೀರವನ್ನ ಇದನ್ನ ಕೋರಮಂಗಲ ತೀರ ಅಂತ ಕರೀತಾ ಇದ್ರು. ಅದೇ ರೀತಿ ಈ ತರ ಪಶ್ಚಿಮದಲ್ಲಿ ಬರುವಂತ ತೀರವನ್ನ ಅರಬ್ಬಿ ಸಮುದ್ರದಿಂದ ಆವೃತವಾಗಿದ್ದ ಈ ಪ್ರದೇಶವನ್ನ ಕೊಂಕಣ ತೀರ ಅಥವಾ ಮಲಬಾರ್ ತೀರ ಎಂದು ಕರೀತಾ ಇದ್ರು. ಈ ಭಾರತ ದೇಶ ಪೂರ್ವದಲ್ಲಿ ಬಂಗಾಳಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಆವೃತವಾಗಿದೆ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಆವೃತವಾಗಿದೆ. ಇದು ಒಟ್ಟು ಸಮುದ್ರದ ತೀರವನ್ನ ಒಟ್ಟು ವಿಸ್ತೀರ್ಣವನ್ನ 6100 ಕಿಲೋಮೀಟರ್ ಈ ಸಮುದ್ರದ ತೀರದ ಕಡಲ ತೀರವನ್ನು ಈ ಭಾರತ ದೇಶವು ಹೊಂದಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಈ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡರು. ಭಾರತವು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಭಾರತ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ. ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಈ ಭಾರತವು ಕಂಡುಬರುತ್ತದೆ. ಅದೇ ರೀತಿ ಭಾರತವನ್ನ 2 ಭಾಗಗಳನ್ನಾಗಿ ವಿಭಜಿಸುವ ನದಿ ಯಾವುದು? ನರ್ಮದಾ ನದಿ. ಅದೇ ರೀತಿ ಭಾರತದ ಇತರ ಹೆಸರುಗಳಿಂದ ಕರೀತಾ ಇದ್ರು ಭಾರತವನ್ನ. ಇದು ಯಾವ ಹೆಸರುಗಳಿಂದ ಕರೀತಾ ಇದ್ರು? ಅಖಂಡ ಭಾರತ, ಸಿಂಧು ದ್ವೀಪ ಮತ್ತು ಬೃಹತ್ ಭಾರತ. ಅದೇ ರೀತಿ ಭಾರತದ ಗಡಿ ಭಾಗಗಳನ್ನು ಹೊಂದಿರುವಂತ ರಾಷ್ಟ್ರಗಳು ಯಾವುವು? ಯಾವ್ದಾದ್ರು ಒಂದೆರಡನ್ನ ಹೆಸರು. ಅದೇ ರೀತಿ ಭಾರತ ದೇಶದ ಪೂರ್ವಕ್ಕಿರುವ ಸಮುದ್ರ ಯಾವುದು? ಅದೇ ರೀತಿ ಭಾರತದ ದಕ್ಷಿಣಕ್ಕಿರುವ ಸಾಗರ ಯಾವುದು? ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದಿಂದ ಆವೃತವಾಗಿದೆ. ಅದೇ ರೀತಿ ಪಶ್ಚಿಮಕ್ಕಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ಈ ಪೂರ್ವ ಕರಾವಳಿ ತೀರವನ್ನ ಯಾವ ಹೆಸರಿನಿಂದ ಕರೀತಾ ಇದ್ರು?
ಕೋರಮಂಡಲ. ಪೂರ್ವಮಂಡಲ ತೀರವೆಂದು ಕರೀತಾರೆ. ಅದೇ ರೀತಿ ಪೂರ್ವಕ್ಕಿರುವ ಕಡಲ ತೀರಕ್ಕೆ ಇನ್ನೊಂದು ಹೆಸರಿಂದ ಕರೀತಾ ಇದ್ರು. ಯಾವ ಹೆಸರಿಂದ ಕರೀತಾ ಇದ್ರು? ಅದೇ ರೀತಿ ಈ ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿರುವ ಪ್ರದೇಶವನ್ನ ಉತ್ತರದ ಪ್ರದೇಶವನ್ನ ಉತ್ತರ ಭಾರತದವನ್ನ ಯಾವ ಪ್ರದೇಶವನ್ನು ಕರೀತಾ ಇದ್ರು? ದಕ್ಕನ್ ಪ್ರಸ್ಥಭೂಮಿ. ಅದೇ ರೀತಿ ದಕ್ಷಿಣ ಭಾರತವನ್ನ ಪ್ರದೇಶವನ್ನ ಏನೆಂದು ಕರೀತಾ ಇದ್ರು? ಬಯಲುಸೀಮೆ. ಪಶ್ಚಿಮ ಘಟ್ಟ.